ಹೃದಯವಂತ ಅಳಿಯ ಮಂಜುನಾಥರನ್ನ ಕಣಕ್ಕಿಳಿಸಿ ಡಿಕೆ ಬ್ರದರ್ಸ್ಗೆ ಕೆಡ್ಡ ತೋಡಿದ್ದ ದೇವೇಗೌಡರು ಇದೀಗ ಮತ್ತೊಂದು ಅಸ್ತ್ರವನ್ನ ಹೂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆ ಆಕ್ಟಿವ್ ಆಗ್ತಾ ಇದ್ದ ಹಾಗೆ ದೊಡ್ಡಗೌಡರ ಬತ್ತಳಿಕೆಯಿಂದ ಬಂದಿರುವಂತ ಆ ಬ್ರಹ್ಮಾಸ್ತ್ರವಾದ್ರೂ ಏನು? ಎಲ್ಲಿದೆ ನೋಡಿ ಚನ್ನಪಟ್ಟಣ ಕದನದ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಡಿಕೆ ಎಚ್ಡಿಡಿ ಫ್ಯಾಮಿಲಿ ಮಧ್ಯೆ ಮತ್ತೊಂದು ರೌಂಡ್ ಕದನ. ಡಿಕೆ ಬ್ರದರ್ಸ್ ವಿರುದ್ಧ ಸ್ತ್ರೀ ಶಕ್ತಿ ಪ್ರಯೋಗಕ್ಕೆ ಜೆಡಿಎಸ್ ಪ್ಲಾನ್. ಈ ಗೆಲುವು ಸಾಮಾನ್ಯ ಗೆಲುವಲ್ಲ. ರಾಜಕಾರಣದಲ್ಲಿ ಬಂಡೆ ಅಂತ ಕರೆಸಿಕೊಳ್ಳೋ ರಾಮನಗರದ ಅಣ್ತಂಬಂದಿರನ್ನ ಸೋಲಿಸೋದು ಮಣಿಸೋದು ಅಂದ್ರೇನು ಹುಡುಗಾಟವಾಗಿರಲಿಲ್ಲ. ಆದ್ರೆ ಎರಡು ದೊಡ್ಡ ಫ್ಯಾಮಿಲಿಗಳ ಮಧ್ಯೆ ನಡೆದ ಕದನದಲ್ಲಿ ದೊಡ್ಡಗೌಡರ ಕುಟುಂಬ ಮೇಲುಗೈ ಸಾಧಿಸಿಯಾಗಿದೆ. ಇದೀಗ ಚನ್ನಪಟ್ಟಣ ಪಟ್ಟಕ್ಕಾಗಿ ದೇವೇಗೌಡರು ಮತ್ತೊಂದು ಅಸ್ತ್ರವನ್ನ ಹೂಡಿದ್ದಾರೆ. ಅದೇನಂದ್ರೆ ಮಗಳು ಅನಸೂಯರನ್ನೇ ಅಖಾಡಕ್ಕಿಳಿಸಲು ತಂತ್ರ ಹೆಣೆಯುತ್ತಿದ್ದಾರಂತೆ. ಮಗಳು ಅಂದ್ರೆ ಬೇರೆ ಯಾರೂ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಮಣಿಸಿ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿ ಅನಸೂಯರನ್ನೇ ಚನ್ನಪಟ್ಟಣದಿಂದ ಕಣಕ್ಕಿಳಿಸೋ ಪ್ಲಾನ್ ನಡೆದಿದ್ಯಂತೆ. ಡಿಕೆ ಬ್ರದರ್ಸ್ ಸಣಿಯಲು ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿಸೋ ಪ್ಲಾನ್ ಮಾಡಿರೋ ದೇವೇಗೌಡರು ಚನ್ನಪಟ್ಟಣ ಗೆಲ್ಲೋದಕ್ಕೆ ಜೆಡಿಎಸ್ ಎರಡು ಲೆಕ್ಕಾಚಾರ ಹಾಕಿದೆ. ಡಿಕೆ ಸ್ಪರ್ಧಿಸಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಅನಸೂಯರನ್ನ ಕಣಕ್ಕಿಳಿಸಲಿದೆ. ಈ ಮೂಲಕ ಮಹಿಳಾ ಮತಗಳನ್ನ ಸೆಳೆಯೋದು ದೋಸ್ತಿಗಳ ಪ್ಲಾನ್ ಆಗಿದೆ. ಒಂದು ವೇಳೆ ಡಿಕೆ ಸುರೇಶ್ ಸ್ಪರ್ಧಿಸಿದ್ರೆ ಸಿಪಿ ಯೋಗೇಶ್ವರ್ ಅಥವಾ ಸಾಮಾನ್ಯ ದಳ ಕಾರ್ಯಕರ್ತನಿಗೆ ಮಣೆ ಹಾಕಲು ನಿರ್ಧರಿಸಿದೆ. ಈ ಮೂಲಕ ಡಿಕೆ ಬ್ರದರ್ಸ್ ಸೋಲಿಸೋಕೆ ತಂತ್ರ ಹೆಣೆಯಲಾಗ್ತಿದೆ. ಆದ್ರೆ ಈ ಬಗ್ಗೆ ಗುಟ್ಟು ಬಿಟ್ಟುಕೊಡದ ಡಿಕೆ ಬ್ರದರ್ಸ್ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಅಂತ ಹೇಳಿದ್ದಾರೆ. ಸಮರ್ಥ ಅಭ್ಯರ್ಥಿಯನ್ನೇ ಎದುರಾಳಿಯನ್ನಾಗಿ ಮಾಡ್ತೇವೆ. ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನ ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಮತ್ತೊಮ್ಮೆ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯದ ಎರಡು ಪ್ರಬಲ ರಾಜಕೀಯ ಕುಟುಂಬಗಳ ಕಾಳಗ ಜೋರಾಗಲಿದೆ. ರಾಮನಗರದಿಂದ ಸಯ್ಯ ಜೊತೆ ಸುನೀಲ್, ಟಿವಿ9 ಬೆಂಗಳೂರು.